2024ರ ಮಹಾಸಮರಕ್ಕೆ ಕೇಸರಿ ಪಡೆ ರಣಕಹಳೆ ಮೊಳಗಿಸ್ತಾ ಇದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಎರಡನೇ ಪಟ್ಟಿ ಪ್ರಕಟ ಆಗಿದೆ. ರಾಜ್ಯದ ಮೊದಲ ಪಟ್ಟಿಯಲ್ಲಿ 20 ಕ್ಷೇತ್ರಗಳ ಹೆಸರು ಘೋಷಣೆಯಾಗಿದ್ದು, ಕರ್ನಾಟಕದ ಹಲವು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. 28 ಕ್ಷೇತ್ರಗಳಲ್ಲಿ 20 ಕ್ಷೇತ್ರಗಳಿಗೆ ಹೆಸರು ಘೋಷಿಸಿದೆ ಬಿಜೆಪಿ. ಇಪ್ಪತ್ತು ಕ್ಷೇತ್ರಗಳಲ್ಲಿ 5 ಕ್ಷೇತ್ರಕ್ಕೆ ಹೊಸ ಮುಖಗಳ ಎಂಟ್ರಿ ಆಗಿದೆ. ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಯಿಂದ ಹೊಸ ಪ್ರಯೋಗ ಆಗಿದೆ. ಅಳದು ತೂಗಿ ಟಿಕೆಟ್ ಘೋಷಣೆ ಮಾಡಿದೆ ಬಿಜೆಪಿ. 25+ ಟಾರ್ಗೆಟ್ ಗುರಿ ಮುಟ್ಟೋದಕ್ಕೆ ಸೇನಾನಿಗಳನ್ನ ರೆಡಿ ಮಾಡಿಕೊಂಡಿದೆ ಬಿಜೆಪಿ. ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಯಿಂದ ಹೊಸ ಪ್ರಯೋಗ. ಅಳೆದು ತೂಗಿ ಟಿಕೆಟ್ ಫೈನಲ್ ಮಾಡಲಾಗಿದೆ. ರಾಜ್ಯದ ಹಲವು ಬಿಜೆಪಿ ನಾಯಕರು ಲಿಸ್ಟ್ ಅನೌನ್ಸ್ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನಾಯಕರು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ವ್ಯಕ್ತಿ ರಾಷ್ಟ್ರದ ವರಿಷ್ಠ ಒಂದು ಸಂದೇಶಕ್ಕೆ ತಲೆಬಾಗಿದ್ರೆ ಬರ್ತಕ್ಕಂಥ ಯಾವುದೇ ಸಂಕಷ್ಟಗಳು ಕೂಡ ಕಾಲ್ಪನಿಕ ಅನ್ನೋದನ್ನು ಭಾರತೀಯ ಜನತಾ ಪಕ್ಷದ ನಮ್ಮ ನೇತಾರರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು, ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು, ನಡ್ಡಾ ಅವರು ತೋರಿಸಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೀನಿ. ಸರ್, ಜೆ.ಸಿ. ಮಾಧುಸ್ವಾಮಿ ಅವರು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಹೊರಗಡೆ ಅವ್ರನ್ನ ನಾವು ಒಪ್ಪಲ್ಲ ಅಂತೇಳಿ. ಅವೆಲ್ಲವೂ ಕೂಡ ಗೌಣ. ಮಾಧುಸ್ವಾಮಿ ನನ್ನ ಫ್ರೆಂಡು, ಅವರು ಹೇಳಿದ್ದಾರೆ. ಅವರು ವಿಘ್ನೇಶ್ವರ, ನಾನು ವಿನಾಯಕ ಅಂತ. ನಾನು ವಿನಾಯಕ, ವಿಘ್ನೇಶ್ವರ, ಅವರು ಸುಬ್ರಹ್ಮಣ್ಯ ಅಂತ ಹೇಳವ್ರೆ. ಒಂತಾಯಿ ಮಕ್ಕಳು ತಾನೇ ಇಬ್ಬರೇನು? ಸುಬ್ರಹ್ಮಣ್ಯ ಮತ್ತು ವಿನಾಯಕ ಯಾರು? ಅವರೇ ಹೇಳಿದ್ರು, ನಾನೇನು ಹೇಳಿದ್ದಲ್ಲ, ಅವರೇ ತಾನೇ ಹೇಳಿದ್ದು. ನಾನು ವಿನಾಯಕ, ಅವರು ಸುಬ್ರಹ್ಮಣ್ಯ, ಅವ್ರು ಸುತ್ತಾಡ್ತವ್ರೆ, ನಾನು ದೇವರ ಇಲ್ಲೇ ಕುಂತಿದ್ದೀನಿ ಅಂತ. ಆದ್ದರಿಂದ ವಿನಾಯಕ ಯಾವ್ಯಾವುದ ಸಂಕಷ್ಟಗಳು ಬಂದಾಗ ಎಲ್ಲ ಒಳ್ಳೆ ಕೆಲಸಗಳಿಗೆ ವಿಘ್ನ ನಿರೋಧಕ ಯಾರು? ವಿನಾಯಕ. ಆ ಸ್ಥಾನದಲ್ಲಿ ಅವರು ಇದ್ದಾರೆ. ಅಲ್ಲ, ಅವರೇ ನಿವಾರಣೆ ಮಾಡ್ತಾರೆ. ಅವರು ಕೂಡ ಆಕಾಂಕ್ಷಿ ಆಗಿದ್ರು. ಅಲ್ಲ, ಅವರೇ ನಿವಾರಣೆ ಮಾಡ್ತಾರೆ. ಅವರೇ ಹೇಳಿದ್ದಾರೆ, ನಾನು ವಿನಾಯಕ, ಅವ್ರು ಸುಬ್ರಹ್ಮಣ್ಯ ಅಂತ. ವಿಘ್ನ ವಿನಾಯಕ, ವರಸಿದ್ಧಿ ವಿನಾಯಕ. ಆಕಾಂಕ್ಷೆ ಆಗಿರಲಿಲ್ಲ ಅಥವಾ ಪ್ರಯತ್ನ ಕೂಡ ಮಾಡಿಲ್ಲ. ಆದರೆ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿ ಇಲ್ಲಿ ಕೋರ್ ಕಮಿಟಿಯವರು ಅಲ್ಲಿ ರಾಷ್ಟ್ರೀಯ ನಾಯಕರ ಮುಂದೆ ತಗೊಂಡೋದಾಗ ಅಲ್ಲಿ ಭಾಳ ಏನು ಚರ್ಚೆ ಆಗಲಿಲ್ಲ. ಒಂದು 5-10 ನಿಮಿಷ ಚರ್ಚೆಯಲ್ಲಿ ಅಮಿತ್ ಶಾಜಿಯವರು ಬೊಮ್ಮಾಯಿಯವರು ಸ್ಪರ್ಧೆ ಮಾಡಬೇಕನ್ನುವಂಥದ್ದನ್ನು ಅವರು ವ್ಯಕ್ತಪಡಿಸಿದರು. ಅದು ದಕ್ಷಿಣ ಕನ್ನಡದಂಥ ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನನ್ನ ಆಯ್ಕೆಯಾಗಿದೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಋಣಿಯಾಗಿದ್ದೇನೆ. ಹಿಂದುತ್ವವೇ ನನ್ನ ಬದ್ಧತೆ ಮತ್ತು ಅಭಿವೃದ್ಧಿಯೇ ಆದ್ಯತೆ. ಹಾಗಾಗಿ ಈ 2 ಮೂಲ ಮಂತ್ರಗಳನ್ನು ಇಟ್ಕೊಂಡು ಪಾರ್ಟಿಯ ಎಲ್ಲ ಹಿರಿಯರ ಸಹಕಾರಗಳನ್ನು ಪಡೆದುಕೊಂಡು ಕಾರ್ಯಕರ್ತರ ಪ್ರೀತಿ ಆಶೀರ್ವಾದ ಅವ್ರ ಜೊತೆಗೆ ಕೆಲಸ ಮಾಡ್ತಾ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂಥ ನಮ್ಮೆಲ್ಲರ ಸಂಕಲ್ಪ ಏನಿದೆ, ಆ ಸಂಕಲ್ಪದ ಕಡೆಗೆ ನಾನೆಲ್ಲ ಕೆಲಸವನ್ನು ಮಾಡಲಿಕ್ಕಿದ್ದೇನೆ. ಇವತ್ತು ಒಂದು ಚುನಾವಣೆ ಅಂದರೆ ಒಂದು ಯುದ್ಧ ಇದ್ದಾಗೆ ಅನಿಸುತ್ತೆ. ಇದು ನಾನು ಬಯಸೋದು ಇದು ಧರ್ಮದ ಯುದ್ಧ ಆಗಲಿ ಅಂತ ಬಯಸ್ತೇನೆ. ಇದು ಒಂದು ಸಂಸ್ಕಾರದ ಯುದ್ಧ, ಧರ್ಮದ ಯುದ್ಧ ಮತ್ತು ಇದು ಒಂದು ಎಲ್ಲರನ್ನು ಕಣ್ತೆರೆಸುವಂಥ ಯುದ್ಧವಾಗಲಿ ಅಂತ ನನ್ನ ಮನಸ್ಸು. ನಾನು ಕೇವಲ ಹೃದ್ರೋಗ ತಜ್ಞನಾಗಿ ಮಾತ್ರ ಕೆಲಸ ಮಾಡಿಲ್ಲ, ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ, ಒಬ್ಬ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ, ಹಲವಾರು ಆಸ್ಪತ್ರೆಗಳನ್ನು ಕಟ್ಟುವ ಮೂಲಕ ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ ಮತ್ತು ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದ್ದೇನೆ.
ಸಾಂತ್ವನ ಹೇಳ್ತಕ್ಕಂಥ ಕೌನ್ಸಿಲರ್ ಆಗಿ ಹಲವಾರು ಪ್ರಶ್ನೆಗಳು ಬರ್ತವೆ. ಡಾಕ್ಟರ್ ಮಂಜುನಾಥ್ ಅವರು ಯಾಕೆ ರಾಜಕೀಯಕ್ಕೆ ಬಂದರು, ಕೆಲವರೆಲ್ಲ ಅಂದರೆ ನಮ್ಮ ಮೇಲೆ ತುಂಬ ಪ್ರೀತಿ ಇದ್ದಂಥವ್ರು, ತುಂಬ ಅಭಿಮಾನ ಇದ್ದಂಥವ್ರು ಅದು ಹೇಳ್ತಾರೆ. ಡಾಕ್ಟ್ರು ಏನಕ್ಕೆ ರಾಜಕೀಯ ಬೇಕಿತ್ತು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವರು ಅವರ ಅರ್ಥದಲ್ಲಿ ಅವರು ಸರಿ ಇರ್ಬೋದು. ಅಂದರೆ ಈಗ ನಾವು ಇಲ್ಲಿ ಈ ಕ್ಷೇತ್ರದಲ್ಲಿ ತಂದಂಥ ಕ್ರಾಂತಿಕಾರಿ ಬದಲಾವಣೆಗಳು ಇದು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ತರಬಾರ್ದು? ಅದಕ್ಕೆ ಒಂದು ಭೂಮಿಕೆ ಬೇಕು, ಅದಕ್ಕೆ ಒಂದು ವೇದಿಕೆ ಬೇಕು. ಈಗಾಗಲೇ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ತಜ್ಞರುಗಳಿಗೆ, ಸಾಧಕರುಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈಗ ಹಲವಾರು ತಜ್ಞರಿಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಸೇವೆ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ಇವತ್ತು BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ತಮ್ಮೆಲ್ಲರ ಮುಂದೆ ಬರ್ತಾ ಇದ್ದೇವೆ. ಸೊ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಅಭಿಮಾನ ನಮ್ಮೆಲ್ಲೆಲ್ಲ ಇರಲಿ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಸೊ ಪ್ರಶಾಂತ್, ನೀವು ಕೊಟ್ಟ ಲಿಸ್ಟ್ನಲ್ಲಿ 99% ಅಕ್ಯುರೇಟ್ ಆಗಿ ಬಂದಿದೆ. ಸೊ ಸಂಭಾವ್ಯರು ಯಾರು ಅಂತ ನೀವು ಲಿಸ್ಟ್ ಮಾಡಿದ್ರಿ, ಆರಂಭದಿಂದಲೂ ಹೇಳ್ತಾ ಬಂದಿದ್ರಿ, ಅದು ಅಕ್ಯುರೇಟ್ ಆಗಿ ಬಂದಿದೆ. ಅಲ್ಲ, ಮೊದಲಿಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ಅನೇಕರು ಈ ಪಟ್ಟಿ ಸಂಭಾವ್ಯರು, ಅಲ್ಲಿ ಚರ್ಚೆ ಆಗಿದ ಹೆಸರುಗಳು, ಫೈನಲ್ಗೊಂಡ ಹೆಸರುಗಳು ಸಂದರ್ಭದಲ್ಲಿ ಕೆಲವರಿಗೆ ಭಾರಿ ಖುಷಿ ಆಗುತ್ತೆ, ಕೆಲವರಿಗೆ ಭಾರಿ ಬೇಸರವೂ ಕೂಡ ಆಗುತ್ತೆ. ಆ ಬೇಸರ ನಮ್ಮ ಮೇಲೆ ಆಗುತ್ತೆ. ನಾವೇ ಅಂದರೆ ನಾವು ಮೆಸೆಂಜರ್ಸ್ ಮಾತ್ರ. ನಾವೇನು ಸಭೆಯಲ್ಲಿರಲ್ಲ, ಅಥವಾ ಸಭೆಯಲ್ಲಿದ್ದವರನ್ನು ತಿಳಿದುಕೊಂಡು ಜನರಿಗೆ ಹೇಳ್ತಕ್ಕಂಥ ಕಾಯಕದಲ್ಲಿ ನಾವಿದ್ದೀವಿ. ಕೆಲವೊಂದು ಸಲ ಇಟ್ ಇಸ್ ಅ ಟಫ್ ಜಾಬ್. ಕೆಲವೊಬ್ರಿಗೆ ಬೇಸರ ಆಗುತ್ತೆ. ನಮಗೇನು ಯಾರ ಬಗ್ಗೆ, ಯಾರಿಗೆ ಟಿಕೆಟ್ ಸಿಕ್ಕ ಪ್ರೀತಿಯೂ ಇಲ್ಲ, ಯಾರಿಗೆ ಬೇಸರಕ್ಕಿಂತ ಕೆಲವೊಂದು ಸಲ ನಮ್ಮ ಜೊತೆ ತುಂಬ ಒಡನಾಟ ಇರುತ್ತೆ. ಟಿಕೆಟ್ ತಪ್ಪಿದಾಗ ಅವ್ರಿಗೆ ಬೇಸರ ಆದಾಗ ನಮಗೂ ಕೂಡ ಬೇಸರ ಆಗತ್ತೆ. ಹಾಗಾಗಿ ಅನೇಕರೇನು ತಿಳ್ಕೊಳ್ತಾರೆ, ಇಲ್ಲ ಒಂದು 5-6 ದಿನಗಳಿಂದ ಈ ಚರ್ಚೆ ನಾವು ಮಾಡ್ತಾ ಇರೋದ್ರಿಂದ ಇವತ್ತು ಹೇಳ್ತಾ ಇದ್ದೀನಿ, ಯಾವುದೇ ರಾಗ ದ್ವೇಷದಿಂದ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಸರ, ಖುಷಿಯಿಂದ ನಾವು ಈ ಕೆಲಸ ಮಾಡಲ್ಲ. ಇಟ್ ಈಸ್ ಅವರ್ ಜಾಬ್, ವಿ ಶುಡ್ ಡೂ ಇಟ್. ನಾವೊಬ್ಬ ಮೆಸೆಂಜರ್ಸ್ ಮಾತ್ರ. ಅಲ್ಲೇನು ಚರ್ಚೆ ನಡೆದಿರುತ್ತೆ ಯಥಾವತ್ತಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟಾರ್ಷನ್ ಇಲ್ಲದೆ, ಯಾಕಂದರೆ ಎಲ್ಲೋ ನಮ್ಗೆ ಬೇಕಾಗಿರ್ತಕ್ಕಂಥದ್ದಂತೇನಿರಲ್ಲ, ಇಲ್ಲದೆ ಜನರಿಗೆ ತಲುಪಿಸ್ತಕ್ಕಂಥ ಕಾಯಕದಲ್ಲಿ ನಾವಿದ್ದೀವಿ. ಅದನ್ನು 100% ಶ್ರದ್ಧೆಯಿಂದ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮೊದಲು ಹೇಳಬೇಕಾಗತ್ತೆ. ಯಾಕಂದರೆ ಒಂದು ವಾರ ನಾವು ಮಾತಾಡೋದನ್ನೇ ಅನೇಕರು, ಕೆಲವೊಬ್ಬರು ಭಾಳ ಇವ್ರಿಗೇನೋ ಬೇಕು, ಇವ್ರಿಗೇನೋ ಬೇಡ, ಆ ರೀತಿ ಇರಲ್ಲ. ಸಭೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ. ನಿನ್ನೆಯ ಪಟ್ಟಿ ಏನಿದೆ BJPಯ, ಮೊದಲು ಕಾಂಗ್ರೆಸ್ನ 7 ಜನರ ಪಟ್ಟಿ ಬಂತು. ಪ್ರಾಯಶಃ ಇವತ್ತು ಕಾಂಗ್ರೆಸ್ನ 2ನೇ ಪಟ್ಟಿ ಕೂಡ ಬಿಡುಗಡೆಗೊಳ್ಳುತ್ತೆ. BJP ತನ್ನ ಫಸ್ಟ್ ಹರ್ಡಲನ್ನು ನಿನ್ನೆ ಕ್ಲಿಯರ್ ಮಾಡಿಕೊಂಡಿದೆ. ಕೆಲವರಿಗೆ ಟಿಕೆಟನ್ನು ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದೆ. ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಿದಾಗ ಭಾವನಾ, ಜಾತೀಯ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಹಸವನ್ನು ಮಾಡಲಿಕ್ಕೆ BJP ಹೋಗಿಲ್ಲ. ಫಾರ್ ಎಕ್ಸಾಂಪಲ್ ರಮೇಶ್ ಜಿಗಜಿಣಗಿ ಬಗ್ಗೆ ಗೋವಿಂದ ಕಾರಜೋಳ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ಇತ್ತು. ಆದರೆ ರಮೇಶ್ ಜಿಗಜಿಣಗಿ ಅವ್ರಿಗೆ ಟಿಕೆಟ್ ಫೈನಲ್ ಮಾಡಲಾಗಿದೆ. ನಾಳೆ ಅವರೆಲ್ಲಾದರೂ ಸಿಟ್ಟಿಗೆದ್ರೆ ಅಂತಕ್ಕಂಥದ್ದು ಕೂಡ ಅದರ ಮುಖ್ಯ ಕಾರಣ ಆಗಿರುತ್ತೆ. ಎರಡನೇದು ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರಿನ ಬಗ್ಗೆ ಯಡಿಯೂರಪ್ಪನವ್ರದ್ದೇ ವಿರೋಧ ಇತ್ತು. ಆದರೆ ಹೈಕಮಾಂಡ್ ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಕಂಟಿನ್ಯೂ ಮಾಡಿದೆ. ಹಾವೇರಿಗೂ ಕೂಡ ಬಸವರಾಜ ಬೊಮ್ಮಾಯಿ ಟಿಕೆಟ್ ಬಗ್ಗೆ ವಿಜಯೇಂದ್ರ ಅಷ್ಟೊಂದು ಏನು ಬೊಮ್ಮಾಯಿ ಬ್ಯಾಕ್ ಮಾಡ್ತಕ್ಕಂಥವ್ರು ಇರಲಿಲ್ಲ. ಆದರೆ ಹೈಕಮಾಂಡ್ ಅಮಿತ್ ಶಾ ಬೊಮ್ಮಾಯಿ ಅವ್ರು ಕೇಳಿದ್ರಂತೆ, ಆಪ್ ठहरना चाहते हैं क्या ಅಂತಂದಾಗ ಆಪ್ ಡಿಸೈಡ್ ಕರೋ ಅನ್ನೋದನ್ನು ಇವ್ರು ಹೇಳಿದರು. ಆ ಪ್ರಕಾರವಾಗಿ ನಿನ್ನೆ ಬೆಳಿಗ್ಗೆಯಿಂದ ನಡೆದಿರ್ತಕ್ಕಂಥ ಬೆಳವಣಿಗೆಯಲ್ಲಿ CECಯಲ್ಲಿ ಈ ಹೆಸರು ಫೈನಲ್ ಆಗಿರಲಿಲ್ಲ. ಸ್ವತಃ ಬೊಮ್ಮಾಯಿ ಅವರು ನಿನ್ನೆ ಇದನ್ನು ಹೇಳಿದರು. ನಿನ್ನೆ ಬೆಳಿಗ್ಗೆ ನಡೆದಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಅಮಿತ್ ಶಾ ಅವರು ಇಲ್ಲ ನೀವೇ ನಿಂತ್ಕೋಬೇಕು ಅನ್ನೋದನ್ನು ಹೇಳಿ ಹಾವೇರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕರಡಿ ಸಂಗಣ್ಣ ಹೆಸರು ಮಾತ್ರ ಮಿಸ್ ಆಯಿತು. ಭಗವಂತ ಖೂಬಾ ಹೆಸರು ಫೈನಲ್ ಆಯಿತು. ಇಷ್ಟೆಲ್ಲ ವಿರೋಧದ ನಡುವೆಯೂ ಕೂಡ ಅನೇಕರಿಗೆ ಅಚ್ಚರಿ ತಂದಿರತಕ್ಕಂಥದ್ದು ಭಗವಂತ ಖೂಬಾರಿಗೆ ಮತ್ತೆ ಹೇಗೆ ಟಿಕೆಟ್ ಸಿಕ್ತು ಅಂತಕ್ಕಂಥದ್ದು. ನನಗನ್ಸುತ್ತೆ ಭಗವಂತ ಖೂಬಾ ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ಇಲ್ಲ ಅನ್ನೋದು ಚರ್ಚೆ ತುಂಬ ಆಗಿದೆ. ಸರಿ, ಭಗವಂತ ಖೂಬಾರನ್ನು ಬದಲಾಯಿಸಬೇಕು ಅನ್ನೋದು ನಿಜ, ಬಟ್ ಬೇರೆ ಕ್ಯಾಂಡಿಡೇಟ್ ಯಾರಿದ್ದಾರೆ ಅನ್ನೋದು ಬಂದಾಗ
ಈ ವಿರೋಧಿಗಳು ಏನು ಮಾಡಿದ್ದಾರೆ, ಖೂಬಾ ಬದಲಿಸಬೇಕು ಅನ್ನೋ ಹೋರಾಟದಲ್ಲಿ ನಿರತರಾಗಿದ್ದರೆ ಹೊರತು ಖೂಬಾ ಬಿಟ್ಟರೆ ಯಾರು ಅನ್ನೋ ಆಲ್ಟರ್ನೇಟಿವನ್ನು ಕೊಟ್ಟಿಲ್ಲ. ಕರೆಕ್ಟ್. ನೋಡಿ, ಹೋರಾಟದಲ್ಲಿ ಅದೊಂದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಆಲ್ಟರ್ನೇಟಿವನ್ನು ನೀವು ಸಜೆಸ್ಟ್ ಮಾಡದೇ ಹೋದರೆ ಯಾರು ಅಂತಕ್ಕಂಥ ಪ್ರಶ್ನೆಯಲ್ಲಿ ಭಗವಂತ ಖೂಬಾ ಪುನರಪಿ ಟಿಕೆಟ್ ಪಡೆದಿದ್ದಾರೆ. ಸಂಘಟನಾತ್ಮಕ ಹಿನ್ನೆಲೆ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಮಾತ್ರ ಬದಲಾವಣೆಗೆ ಹೈಕಮಾಂಡ್ ಮನಸ್ಸು ಮಾಡಿದೆ. ಕಾರವಾರ ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಮೈಸೂರು ಇರ್ಬೋದು. ಅಂದರೆ ಎಲ್ಲಿ ಸಂಘಟನೆ ಅಥವಾ ಮೋದಿ ಹೆಸರಿನ ಮೇಲೆ ಚುನಾವಣೆ ನಡೆಯುತ್ತೆ ಅಲ್ಲಿ ಬದಲಾವಣೆಯ ಪ್ರಯತ್ನವನ್ನು ಮಾಡಿದೆ. ನೋಡ್ಬೇಕು ಇವತ್ತು ಯಾವ್ಯಾವ ರೀತಿ ಬೆಳವಣಿಗೆಗಳು ನಡೀತವೆ. ಈಗ ಈಶ್ವರಪ್ಪ ನಿನ್ನ ರಾತ್ರಿಯೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಂತರ CT ರವಿಗೆ ಬೇಸರ ಇದ್ದೇ ಇದೆ. ಪ್ರತಾಪ್ ಸಿಂಹ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಎಷ್ಟು ದೂರದವರೆಗೆ ಈ ಬೇಸರವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಈಗ 20 ಲಿಸ್ಟ್ ಏನು ಫೈನಲ್ ಆಗಿದೆಯಲ್ಲ, ಇಲ್ಲಿ ಸಮಸ್ಯೆ ಮಾಡಬಹುದಾದಂತಹ ಕ್ಷೇತ್ರ ಯಾವುದು? ಅಲ್ಲ, ಅಸಮಾಧಾನ ಸ್ಫೋಟ ಆಗೋದು ಅಥವಾ ಜೊತೆಗೆ ನಿಲ್ಲದೇ ಇರೋದು ಯಾವ ಕ್ಷೇತ್ರ ಅಂತ ಅನ್ಸುತ್ತೆ? ಅಲ್ಲ, ಸದ್ಯಕ್ಕೆ ಆ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳು ಕಾಣ್ತಾ ಇಲ್ಲ. ಬಟ್ ಬೀದರ್ ಬಗ್ಗೆ ಈಗ ಪ್ರಭು ಚವ್ಹಾಣ್, ಶರಣು ಸಲ್ಗಾರ್, ಶೈಲೇಂದ್ರ ಬೆಲ್ದಾಳೆ ಮತ್ತು ಸಿದ್ದು ಪಾಟೀಲ್ ಬಹಿರಂಗವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು. ಈಗ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಟ್ಟಾಗ ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ. ಮತ್ತು ಇನ್ನೊಂದು ಇರುತ್ತೆ ಭಾವನಾ, ನೀವು ವಿಧಾನಸಭಾ ಚುನಾವಣೆಯಲ್ಲಿ ಬೇಸರ ಕೆಲಸ ಮಾಡದಂತೆ ಲೋಕಸಭಾ ಚುನಾವಣೆಯಲ್ಲಿ ಮಾಡಲ್ಲ. ಓಕೆ. ಯಾಕಂದರೆ ಲೋಕಸಭಾ ಚುನಾವಣೆ ಅದು ರಾಷ್ಟ್ರೀಯ ರಾಜಕಾರಣದ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಚುನಾವಣೆ. ಒಂದೆರಡು ಕ್ಷೇತ್ರಗಳಲ್ಲಿ ನಡಿಬೋದು, ನಾನು ಇಲ್ಲಂತ ಹೇಳಲ್ಲ. ಆದರೆ ಮತದಾರರು ನಿಮ್ಮ ಶಾಸಕರ ಮಾತು ಕೇಳಿ ಓಟ್ ಹಾಕ್ತಾರೆ ಅಂತಕ್ಕಂಥ ಸ್ಥಿತಿಗತಿ ಇರಲ್ಲ. ಅದರಲ್ಲೂ BJPಯ ಮತದಾರರು ಇವತ್ತಿನ ದಿನಗಳಲ್ಲಿ ನೋಡಿ, BJPಯ ಮತದಾರರು ಲೋಕಸಭಾ ಚುನಾವಣೆ ಬಂದಾಗ ಶಾಸಕ ಬೇಡ ಅಂತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಆ ಕಡೆ ಈ ಕಡೆ ಓಲಾಡೋದು ಅಂಥದ್ದು ಇರಲ್ಲ. ಮೋದಿ ಕಾರಣದಿಂದಲೇ ಹೆಚ್ಚು ಕಡಿಮೆ ಓಟ್ ಹಾಕ್ತಾರೆ. ಸುಮಾರು 6-7% ಹೆಚ್ಚುವರಿ ಓಟು ಮೋದಿ ಕಾರಣದಿಂದ ಕೂಡ ಪ್ರತಿ ಕ್ಷೇತ್ರದಲ್ಲಿ ಬರುತ್ತೆ. ಹಾಗಾಗಿ ನನಗನ್ಸತ್ ಭಾವನಾ, ಈ ಬೇಸರ ಎಷ್ಟು ಕೆಲಸ ಮಾಡುತ್ತೆ ನೋಡಬೇಕು. ಈಶ್ವರಪ್ಪನವರ ಬೇಸರ ಎಷ್ಟು ದೂರದವರೆಗೆ ತೆಗೆದುಕೊಂಡು ಹೋಗ್ತಾರೆ ಅದು ಕೂಡ ಭಾಳ ಇಂಪಾರ್ಟೆಂಟ್. ಈಶ್ವರಪ್ಪನವರು BJPಯನ್ನು ಕಟ್ಟಿದ ನಾಯಕರಲ್ಲಿ ಒಬ್ಬರು. ಹೀಗಾಗಿ ಅವರು ತುಂಬ ಬೇಸರಗೊಂಡಿದ್ದಾರೆ. ಅವರೇ ನಾಳೆ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಯಡಿಯೂರಪ್ಪನವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬೇಸರ ಶಿವಮೊಗ್ಗಕ್ಕೆ ಸೀಮಿತವಾಗಿರುತ್ತೋ ಅದು ಹಾವೇರಿಗೂ ಕೂಡ ಬರ್ತಾರೋ. ಆದರೆ ಬೊಮ್ಮಾಯಿ ಭಾಳ ಜಾಣತನದಿಂದ ಡೇ ಒನ್ನಿಂದ ಕಾಂತೇಶಕ್ಕೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಅದನ್ನೇ ಬೊಮ್ಮಾಯಿ ಹೇಳ್ತಾರೆ, ಇಲ್ಲಪ್ಪ ನಾನು ನಿಮಗೆ ಕೂಡ ಅಂತ ಹೇಳಿದ್ದೆ, ಹೈಕಮಾಂಡ್ ನನಗೆ ಕೊಟ್ಟಿದ್ದೆ, ನಾನೇನು ಮಾಡಲಿ, ನೀವು ಇಲ್ಲಿ ಹಾವೇರಿಗೆಲ್ಲ ಭಾಳ ಬಂಡಾಯಕ್ಕೆ ಹೋಗ್ಬಿಡಿ, ನಿಮ್ಮ ಊರಲ್ಲಿ ನೋಡ್ಕೊಳ್ಳಿ ಅನ್ನೋದು. ಆದರೆ ನಿಶ್ಚಿತವಾಗಿ ಇದೆಲ್ಲವೂ ಕೂಡ ನಡೆಯುತ್ತೆ. ನೋಡ್ಬೇಕು, ಈಗ ಬೇಸರವನ್ನು ನೀವು ಆಂಟಿಸಿಪೇಟ್ ಮಾಡೋಕ್ಕಾಗಲ್ಲ. ಲೆಟ್ಸ್ ವೇಟ್ ಫಾರ್ ಟುಡೇ. ಸಂಜೆವರೆಗೆ ಏನೇನು ಬೇಸರಗಳು ಹೊರಬರುತ್ತೆ ಅಂತ. ಬಿಜೆಪಿ ಪಟ್ಟಿಯಲ್ಲಿ ಪ್ರಭಾವಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. 9 ಕ್ಷೇತ್ರಗಳಲ್ಲಿ ಟಿಕೆಟ್ ಬದಲಾವಣೆ ಮಾಡಿದೆ ಬಿಜೆಪಿ. 3 ನಿವೃತ್ತರು, 6 ಹಾಲಿ ಸಂಸದರಿಗೆ ಬಿಜೆಪಿ ಕೋಕ್ ಕೊಟ್ಟಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲ. ಮೈಸೂರು ರಾಜರಿಗೆ ಟಿಕೆಟ್, ಯದುವೀರ್ರಿಗೆ. GM ಸಿದ್ದೇಶ್ವರ್ ಬದಲು ಪತ್ನಿ ಗಾಯತ್ರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಬಿಜೆಪಿ 20 ಟಿಕೆಟ್ ಲಿಸ್ಟ್ನಲ್ಲಿ 4 ಹಿರಿಯರಿಗೆ ಮಣೆ ಹಾಕಲಾಗಿದೆ. ಬಿಜೆಪಿ 20 ಟಿಕೆಟ್ ಲಿಸ್ಟ್ನಲ್ಲಿ 4 ಹಿರಿಯರಿಗೆ ಮಣೆ ಹಾಕಲಾಗಿದ್ದು, ಬಳ್ಳಾರಿಯಿಂದ ದೇವೇಂದ್ರಪ್ಪ ಬದಲು ಶ್ರೀರಾಮುಲು ಸ್ಪರ್ಧೆ. ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ಬದಲು ಶ್ರೀನಿವಾಸ್ ಪೂಜಾರಿ ಅವರಿಗೆ, ತುಮಕೂರಲ್ಲಿ ಬಸವರಾಜ ಬದಲು ವಿ ಸೋಮಣ್ಣಗೆ ಟಿಕೆಟ್ ನೀಡಲಾಗಿದೆ. ಹಲವು ಅದಲು ಬದಲುಗಳು ಆಗಿವೆ. 3 ಜನ ನಿವೃತ್ತರಾಗಿದ್ದಾರೆ. 6 ಹೊಸಬರಿಗೆ ಟಿಕೆಟ್ ನೀಡಲಾಗಿದೆ. ಎಲ್ಲೆಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ ಪಟ್ಟಿಯಲ್ಲಿ ಪ್ರಭಾವಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಪ್ರಶಾಂತ್, 3 ಜನ ನಿವೃತ್ತರಾದರೂ 6 ಹಾಲಿ ಸಂಸದರಿಗೆ ಬಿಜೆಪಿ ಕೋಕ್ ಕೊಟ್ಟಿದೆ. ಈ ಬಾರಿಯ ಬಿಜೆಪಿ ಪ್ಲಾನ್ ಲೋಕಸಭಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನಿಸ್ತಾ ಇದೆ? ನೋಡಿ, ನಾನು ಆಗಲೇ ಹೇಳಿದೆ, ಜಾತೀಯ ಕ್ಷೇತ್ರಗಳಲ್ಲಿ ಟಿಕೆಟ್ಗಳನ್ನು ತೆಗಿಲಿಕ್ಕೆ ಹೋಗಿಲ್ಲ. ಮಿಸ್ ಆಗಿರ್ತಕ್ಕಂಥವ್ರನ್ನ ನಾವು ಪಟ್ಟಿಯನ್ನು ತೆಗೆದುಕೊಳ್ತಾ ಹೋದರೆ, ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ನಾನು ನಿಲ್ಲಲ್ಲ ಅನ್ನೋದನ್ನು ಮೊದಲೇ ಸ್ಪಷ್ಟಪಡಿಸಿದ್ರು. ಅಳಿಯಂದ್ರಿಗೆ ಕೊಡಿ ಅಂತಕ್ಕಂಥದ್ದನ್ನು ಕೇಳಿದರು. ಆದರೆ ಮಾಜಿ ಶಾಸಕ ಬಾಲರಾಜ್ಗೆ ಅಲ್ಲಿ ಟಿಕೆಟ್ ಕೊಡಲಾಗಿದೆ. ದಲಿತ್ ರೈಟ್
BJP ದಲಿತ್ ರೈಟ್ಗೆ ಕೋಲಾರ ಮತ್ತು ಚಾಮರಾಜನಗರದಲ್ಲಿ ಕೊಡುತ್ತೆ, ದಲಿತ್ ಲೆಫ್ಟ್ ಚಿತ್ರದುರ್ಗ ಮತ್ತು ವಿಜಯಪುರದಲ್ಲಿ ಕೊಡುತ್ತೆ, ಲಂಬಾಣಿ ಒಬ್ಬರಿಗೆ ಉಮೇಶ್ ಜಾಧವ್ ಅವರಿಗೆ ಕಲಬುರಗಿಯಲ್ಲಿ ಟಿಕೆಟ್ ಕೊಡುತ್ತೆ. ಶ್ರೀನಿವಾಸ್ ಪ್ರಸಾದ್ ಮೊದಲೇ ಹೇಳಿದರು ಸ್ವಯಂ ನಿವೃತ್ತಿ ಅಂತ ನೀವು ತೆಗೆದುಕೊಳ್ಳೋಣ. ಬಚ್ಚೇಗೌಡರು ಅದು ನಿನ್ನೆ ಟಿಕೆಟ್ ಅನೌನ್ಸ್ ಆಗಿಲ್ಲ, ಬಚ್ಚೇಗೌಡರೇ ನಿಲ್ಲಲ್ಲ, ಬೇರೆ ಹೆಸರು ಬರುತ್ತೆ. GS ಬಸವರಾಜ್ ವಯಸ್ಸಿನ ಕಾರಣದಿಂದ ನಾನು ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದರು. ಅಲ್ಲಿ ಸೋಮಣ್ಣ ಅವರನ್ನು ಅಕಾಮಿಡೇಟ್ ಮಾಡಲಾಗಿದೆ. ಬಸವರಾಜ್ ಅವರ ಚಾಯ್ಸು ಸೋಮಣ್ಣನವರಿತ್ತು, ಹೈಕಮಾಂಡ್ಗೂ ಕೂಡ ಸೋಮಣ್ಣನವ್ರನ್ನ ಅಕಾಮಿಡೇಟ್ ಮಾಡಬೇಕು ಅಂತಕ್ಕಂಥದ್ದಿತ್ತು. ಕೊನೆಗೆ ಯಡಿಯೂರಪ್ಪನವರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ, ಇಲ್ಲ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಡೋಣ ಅಂತಕ್ಕಂಥದ್ದು ಒಮ್ಮತದ ನಿರ್ಧಾರವನ್ನು ಮಾಡಲಾಗಿದೆ. ಅಲ್ಲಿ ಮಾಧುಸ್ವಾಮಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಅಂದರೆ ಎಷ್ಟರ ಮಟ್ಟಿಗೆ ಅವರು ವಿರೋಧವನ್ನು ವ್ಯಕ್ತಪಡಿಸಬಲ್ಲರು, ಮುಂದುವರಿಸ್ತಾರೆ, ಅಥವಾ ಸೋಮಣ್ಣ ಅವರನ್ನು ಇವತ್ತು ಸೋಮಣ್ಣ ಅವರು ಹೇಳಿದ್ದಾರೆ ನೋಡಿ, ವಿನಾಯಕ ಸುಬ್ರಹ್ಮಣ್ಯ, ನಾನು ಸುಬ್ರಹ್ಮಣ್ಯ ಎಲ್ಲ ಓಡಾಡಿ ಟಿಕೆಟ್ ತೊಗೊಂಡು ಬಂದೆ, ಪಾಪ ಅವರು ಅಲ್ಲೇ ಕೂತರು ಅಂತಕ್ಕಂಥದ್ದು. ನಂತರದ ಹೆಸರು ಶಿವಕುಮಾರ್ ಉದಾಸಿ, ಅದು ಒಂದು ಸ್ವಲ್ಪ VRS ಅಂದರೆ ತುಂಬ ಬೇಗನೆ ಅವರು ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ. ಆದರೆ ಅವರು 1.5 ವರ್ಷದ ಹಿಂದೆ ಹೇಳಿದರು ನಾನು ನಿಲ್ಲಲ್ಲ ಅಂತಕ್ಕಂಥ. ಯಾವಾಗ ಹಾನಗಲ್ದ ಟಿಕೆಟನ್ನು ಅವ್ರಿಗೆ ಕೊಡಲಿಲ್ಲ ಆಗಲೇ ಅವ್ರು ಹೇಳಿದರು ನಾನು ನಿಲ್ಲಲ್ಲ ಅಂತಕ್ಕಂಥದ್ದನ್ನು. ಬಸವರಾಜ ಬೊಮ್ಮಾಯಿಯಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಸದಾನಂದ ಗೌಡರು ಸ್ವಲ್ಪ ಮಟ್ಟಿಗೆ ನೋಡಿ, ಸದಾನಂದ ಗೌಡರು ನಿಲ್ತೀನಿ ನಿಲ್ಲಲ್ಲ, ಸ್ವಯಂ ನಿವೃತ್ತಿ ಮತ್ತು ಬರ್ತೀನಿ ಅಂತಕ್ಕಂಥ ಸ್ವಲ್ಪ ಗೊಂದಲ ಆ ಕ್ಷೇತ್ರದಲ್ಲಿ ಆಯಿತು. ಯಾಕಂದರೆ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಲ್ಲ ಅನ್ನೋದು ಅವ್ರನ್ನ ಕೇಂದ್ರೀಯ ಮಂತ್ರಿಮಂಡಲದಿಂದ ಕೈ ಬಿಟ್ಟಾಗಲೇ ಸ್ಪಷ್ಟ ಇತ್ತು, BJP ಹೈಕಮಾಂಡ್ಗೆ, RSSಗೆ. ಈ ಬಾರಿ ಸದಾನಂದ, ಯಾಕಂದರೆ ಒಂದು ಜನ್ರೇಷನನ್ನು ನೀವು ಈಗ ಯಡಿಯೂರಪ್ಪನವ್ರನ್ನ ನಿವೃತ್ತಿಗೊಳಿಸಿದ್ದೇಕೆ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೇಕೆ, ಈಶ್ವರಪ್ಪನವ್ರಿಗೆ ಟಿಕೆಟ್ ಕೊಡಲಿಲ್ಲ, ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಲಿಲ್ಲ, ಯಾಕೆ? ಆ ಜನ್ರೇಷನ್ ಇಂಥ ಹೊಸ ಜನ್ರೇಷನ್ ಕೊಡಬೇಕು ಅನ್ನುವ ಭರದಲ್ಲಿ. ಆದರೆ ಸದಾನಂದ ಗೌಡರು ಆ ರೈಟಿಂಗ್ ಆನ್ ದ ವಾಲನ್ನು ಅರ್ಥ ಮಾಡ್ಕೊಳ್ಳದೆ, ನಾನು ಟಿಕೆಟು ನನಗೆ ಟಿಕೆಟ್ ಕೊಡ್ತಾರೆ, ನಮ್ಮ ಮೇಲೆ ತುಂಬ ಸಿಟ್ಟಾಗಿದ್ದರು. ಅಂದರೆ ನಾನು ತಪ್ಪು ಅಂತ ಹೇಳಲ್ಲ, ಟಿಕೆಟ್ ಇಲ್ಲದೇ ಇದ್ದಾಗ ಎಲ್ರಿಗೂ ಬೇಸರ ಆಗುತ್ತೆ. ಆದರೆ ಕೆಲವೊಂದು ಸಲ ಪಾಲಿಟಿಕ್ಸಲ್ಲಿರಲಿ ಜೀವನದಲ್ಲಿರಲಿ ರೈಟಿಂಗ್ ಆನ್ ದ ವಾಲನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಸದಾನಂದ ಗೌಡರು JP ನಡ್ಡಾ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಸ್ವಯಂ ನಿವೃತ್ತಿಯನ್ನು ಘೋಷಿಸಿದರು. ನಂತರ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಮನೆಗೆ ಬಂದರು ಅನ್ನುವ ಕಾರಣಕ್ಕೋಸ್ಕರ ಇಲ್ಲ ನಾನು ನಿಲ್ತೀನಿ ಅಂತಕ್ಕಂಥದ್ದನ್ನು ಮತ್ತೆ ಹೇಳಿದರು. ಹೀಗೆ ಸದಾನಂದ ಗೌಡರಿಗೆ ಟಿಕೆಟನ್ನು ಈ ಬಾರಿ ನಿರಾಕರಿಸಲಾಗಿದೆ. ಅವ್ರು ನಿನ್ನೆ ಅದನ್ನು ನಡ್ಡಾ ಅವ್ರ ಫೋನ್ ಬಂದ ಮೇಲೆ ಕೂಡ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಬಗ್ಗೆ ಭಾಳ 3-4 ದಿನಗಳಿಂದ ಚರ್ಚೆ ಆಗಿದೆ. ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಟಿಕೆಟ್ ಇಲ್ಲ ಅನ್ನೋದನ್ನು ನಿನ್ನೆ BJP ಕೇಂದ್ರೀಯ ನಾಯಕರೊಬ್ಬರು ಫೋನ್ ಮಾಡಿ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ ನಂತರ ಹೆಸರನ್ನು ಅನೌನ್ಸ್ ಮಾಡಲಿ. ಅಷ್ಟರ ಮಟ್ಟಿಗೆ ಅಂತೂ ಮಾಡಲಾಗಿದೆ. ಈ ಬಾರಿ ಟಿಕೆಟ್ ಯಾರು ಕೊಡಲ್ಲ ಅನ್ನೋದನ್ನು ಕೇಂದ್ರೀಯ ನಾಯಕರು ಫೋನ್ ಮಾಡಿ ಹೇಳಿ ನಿಮ್ಮ ಟಿಕೆಟ್ ಕೊಡಲಿಕ್ಕೆ ಆಗ್ತಾಯಿಲ್ಲ, ನೀವು ಪಾರ್ಟಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದೆ. ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಒಡೆಯರ್, ಇದೊಂದು ಪ್ರಯೋಗ ಅಂತ ನನಗನ್ಸುತ್ತೆ. ಯಾಕಂದ್ರೆ ನೋಡಿ, ಪ್ರತಾಪ್ ಸಿಂಹ 10 ವರ್ಷಗಳ ಕಾಲ ಒಬ್ಬ ಒಳ್ಳೆಯ ಅವರು ಪಾರ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧವನ್ನು ಕಟ್ಕೊಂಡಿದ್ರು ಅನ್ನೋದು ನಿಜ. ಯಾಕಂದರೆ ಅವರು ಪದೇ ಪದೇ ಅದು ರಾಮದಾಸ್ ವಿರುದ್ಧ ಟೀಕೆ ಮಾಡ್ತಿದ್ರು, ನಾಗೇಂದ್ರ ವಿರುದ್ಧ ಟೀಕೆ, ಮೊನ್ನೆನೂ ಮಾಡಿದರು, ಉಳಿದವ್ರು ಸೋತ್ರೆ ನನ್ನ ತಲೆ ಮೇಲೆ ಕಟ್ತೀರಿ, ನನ್ನ ಗೆಲುವು ಸೋಲು ನಾನು ನೋಡ್ಕೊಳ್ತೀನಿ ಅಂತಕ್ಕಂಥದ್ದನ್ನು. ಆದರೆ ಕೆಲಸದ ವಿಷಯದಲ್ಲಿ ಪ್ರತಾಪ್ ಸಿಂಹ ಈಸ್ ಅ ಗುಡ್ ಪಾರ್ಲಿಮೆಂಟೇರಿಯನ್, ಈಸ್ ಅ ಗುಡ್ MP ಆಲ್ಸೋ. ಸೊ ಪ್ರತಾಪ್ ಸಿಂಹ ನಿನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು. ಅವ್ರ ಮಾತಲ್ಲೇ ಆಕ್ರೋಶ ಇತ್ತು. ನಿನ್ನೆ ರಾತ್ರಿ ನನ್ನ ಜೊತೆ ಮಾತಾಡಿದ್ರು. ಆಕ್ರೋಶ ಇತ್ತು, ಅಸಹನೆ ಇತ್ತು, ಅದರ ಜೊತೆಗೆ ಒಂದಷ್ಟು ಕಾರಣಗಳನ್ನು ಕೂಡ ಅವ್ರು ಹೇಳ್ಕೊಂಡ್ರು. ಸಹಜ, ಇಟ್ಸ್ ನ್ಯಾಚುರಲ್. ನಾನು ಅದನ್ನ ಹೇಳಿದೆ. ಟಿಕೆಟ್ ಕೈ ತಪ್ಪಿದ್ದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಎಲ್ಲ ನಾಯಕರು ನನ್ನ ಪರವಾಗಿ ನಿಂತಿದ್ರು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಫಾದರ್ ಇಲ್ಲ, ಗಾಡ್ ಫಾದರ್ ಇಲ್ಲ, ನನಗೆ ಜನರೇ ಗಾಡ್ ಫಾದರ್ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ನಿನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. ಏನು ಹೇಳಿದ್ರು ಕೇಳಿಸ್ಕೊಂಡು. ಮೈಸೂರಿನಲ್ಲಿ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ. ಪ್ರತಾಪ್ ಸಿಂಹ ಅವರ ಬದಲು ಯದುವೀರ್ ಒಡೆಯರ್ಗೆ ಟಿಕೆಟ್ ನೀಡಲಾಗಿದೆ. ಸ್ವತಃ ಮೈಸೂರು ಸಂಸದರಾದ ಪ್ರತಾಪ್ ಸಿಂಹ ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ನಿಮಗೆ ಜನಪ್ರಿಯತೆ ಇದೆ, ಕಾರ್ಯಕರ್ತರ ಬೆಂಬಲ ಇದೆ, ಜೊತೆಗೆ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದ್ರಿ. ವೇರ್ ವೆಂಟ್ ರಾಂಗ್? ಅದು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ. ಏನಂತಂದ್ರೆ, ಈ ರಾಜಕಾರಣದಲ್ಲಿ
ಫಾದರು ಗಾಡ್ ಫಾದರ್ ಎರಡೂ ಬೇಕು. ಹ್ಮ್ ನನಗೆ ಫಾದರು ಇಲ್ಲ, ಗಾಡ್ ಫಾದರ್ ಇಲ್ಲ. ಹ್ಮ್ ಫಾದರ್ ಸತ್ತೋಗಿ 14 ವರ್ಷ ಆಗೋಯ್ತು. ಹ್ಮ್ ಗಾಡ್ ಫಾದರ್ ಅಂತೂ ಇಲ್ವೇ ಇಲ್ಲ. ಹ್ಮ್ ನಾನ್ ಅನ್ಕೊಂಡಿದ್ದೆ ನನ್ ಗಾಡ್ ಫಾದರ್ ಯಾರು ಅಂತಂದ್ರೆ ನನಗೆ ಓಟ್ ಹಾಕುವಂತ ಜನ, ನಮ್ ಕ್ಷೇತ್ರದ ಜನ, ಅವರ ಹಾರೈಕೆಗಳು, ಅವರ ಪ್ರಾರ್ಥನೆಗಳು ಅಷ್ಟೇನೆ ನನ್ ಗಾಡ್ ಫಾದರ್ ಅಂತ ಭಾವಿಸಿದೆ. ಆದ್ರೆ ನನ್ಗೆ ಆಕ್ಚುಲಿ ನನಗೆ ಬೇಸರ ಇಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ. ಕ್ವೀನ್ಸ್ ರೋಡ್ ನಲ್ಲಿ ಇದ್ದಂತ ಕನ್ನಡಪ್ರಭ ಆಫೀಸ್ ನಲ್ಲಿ ಕುತ್ಕೊಂಡು ಬರಿತಿದ್ದವನ್ನ ಕರ್ಕೊಂಡ್ ಬಂದು ಟಿಕೆಟ್ ಕೊಟ್ಟು ನನ್ನನ್ನು ಗೆಲ್ಲಿಸಿ ನನ್ನನ್ನು ಸಂಸದನಾಗಿ ಮಾಡಿ 10 ವರ್ಷ ಈ ಪಕ್ಷ ನನಗೆ ಅವಕಾಶನ ಮಾಡ್ಕೊಟ್ಟಿದೆ, ನನ್ನನ್ನ ಗೆಲ್ಸಿದೆ, ನನ್ನ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸಹಕಾರ ಕೊಟ್ಟಿದೆ. ಈ ಪಕ್ಷ ಇಷ್ಟೆಲ್ಲ ನನಗೆ ಮಾಡ್ಕೊಟ್ಟಿದೆ. ಆಯ್ತು, ಇವತ್ತು ಪಕ್ಷ ಏನೋ ಬೇರೆ ಯೋಚನೆಯನ್ನು ಮಾಡಿರ್ಬೋದು, ನನ್ಗೇನೋ ಸಂಘಟನೆ ಕೆಲಸದಲ್ಲಿ ತೊಡಗಿಸ್ಬೇಕು ಅಂತ ಯೋಚನೆ ಮಾಡಿರ್ಬೋದು, ಆಯ್ತು, ಅಥವಾ ನನ್ನ ಕಮಿಟ್ಮೆಂಟ್ ಅನ್ನೇ ಪ್ರಶ್ನಿಸುವಂತಹ ಯಾವ್ದಾದ್ರು ವಾತಾವರಣ ನಿರ್ಮಾಣ ಆದ್ರೆ ನನ್ನನ್ನು ಪರೀಕ್ಷೆ ಮಾಡ್ಬೋದು ಅಂತನೂ ಪಕ್ಷ ಅನ್ಕೊಂಡಿರ್ಬೋದು. ಹಾಗಾಗಿ ನನ್ನ ಪಕ್ಷ ಏನ್ ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ಬೇಕು. ನನ್ನ ಅಪ್ಪನೂ ಕೂಡ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು 1968ರಲ್ಲಿ ಪಂಚಾಯತಿ ಚೇರ್ಮನ್ ಆಗಿ 10 ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ರು. ನಮ್ಮಪ್ಪ 10 ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ರು, ನಾನು 10 ವರ್ಷ ಮೈಸೂರಿನ ಸಂಸದನಾಗಿದ್ದೀನಿ. ನಮ್ಮಪ್ಪ ಮೈಸೂರಿನಲ್ಲಿ ಓದಕ್ ಬಂದಿದ್ರು, ನಾನು ಮೈಸೂರು ಜನನ ಮತ್ತು ಕೊಡಗಿನ ಜನ ನನ್ನನ್ನು 10 ವರ್ಷ ಸಂಸದನಾಗಿ ಮಾಡಿದ್ದಾರೆ. ಇದಕ್ಕಿಂತ ಯೋಗ ಇನ್ನೇನಿದೆ? ಇದಕ್ಕಿಂತ ಏನೇನು ಜಾಸ್ತಿ ಕೇಳೋಂಥದ್ದು ಇದೆಯಲ್ಲ ಅಥವಾ ಬಯಸುವಂಥದ್ದು ಇದೆಯಲ್ಲ, ದುರಾಸೆ ಆಗ್ಬಿಡುತ್ತದು. ಪ್ರತಾಪ್ ಸಿಂಹ ಅವರೇ, ನೀವು ಭಾವುಕರಾಗಿದ್ರಿ, ಒಂದಷ್ಟು ಅಸಮಾಧಾನನೂ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇತ್ತು. ಮೈಸೂರಲ್ಲಿ ಎಲ್ಲಂದ್ರಲ್ಲಿ ಪ್ರತಿಭಟನೆ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗಬೇಕು ಅನ್ನೋ ಪ್ರತಿಭಟನೆಗಳನ್ನ ನಾವು ನೋಡಿದ್ವಿ. ಅಂದ್ರೆ ನಿಮ್ಮ ಜನಪ್ರಿಯತೆ ಮತ್ತೆ ನಿಮ್ಮ ಫಾಲೋವರ್ಸ್ ಎಷ್ಟು ಅಂತ ನಾವು ನೋಡ್ತಾ ಇದ್ವಿ. ಆದ್ರೆ ಯಾಕೆ ಬಿಜೆಪಿ ನಾಯಕರು ನಿಮ್ ಜೊತೆಗೆ ನಿಲ್ಲಿಲ್ವಾ? ನೋಡಿ, 28 ಸಂಸದರಿದ್ದಾರೆ ಕರ್ನಾಟಕದಲ್ಲಿ. 28 ಕ್ಷೇತ್ರದಲ್ಲಿ ಇವನಿಗೆ ಟಿಕೆಟ್ ಸಿಗ್ಬೇಕು, ಇವನೇ ನಮ್ಮ ಸಂಸದನಾಗ್ಬೇಕು ಅಂತ ಹೇಳಿ ಒಂದೇ ಒಂದು ಕ್ಷೇತ್ರದಲ್ಲಿ ಹೋರಾಟ ನಡೆದಿದ್ದು ಟ್ವಿಟರ್ 4 ದಿನ ಟ್ರೆಂಡಿಂಗ್, ಟಾಪ್ 1 ಟ್ರೆಂಡಿಂಗ್ ಆಗಿದ್ದು ಕೊಡಗು ಮತ್ತು ಮೈಸೂರು ಜನ ಮಾತ್ರ. ಅಂದ್ರೆ ಜನರು ನಾನು ಕೆಲಸ ಮಾಡಿದೀನಿ, ಅದಕ್ಕೋಸ್ಕರವಾಗಿ ನನ್ನ ಜೊತೆ ನಿಂತಿದ್ದಾರೆ. ಜನರ ಹಾರೈಕೆ, ಪ್ರೀತಿ, ಪ್ರಾರ್ಥನೆಗಳು ನನಗೆ ಸಿಕ್ಕಿದೆ. ಇದಕ್ಕಿಂತ ಇನ್ನೇನ್ ಬೇಕು? ಎಷ್ಟೋ ಜನ ಪಾಲಿಟಿಷಿಯನ್ಸ್ 40 ವರ್ಷ 50 ವರ್ಷ ರಾಜಕಾರಣ ಮಾಡ್ಬಿಟ್ಟು ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಭಾಗ್ಯಗಳನ್ನ ಕೊಟ್ಟು ಇನ್ನೊಂದ್ ಮಾಡಿ ಅವ್ರು ಹೋಗ್ತಾರೆ. ಆನಂತರ ಯಾರು ನೆನಪು ಮಾಡ್ಕೊಳ್ಳಲ್ಲ. ಆದ್ರೆ ನನ್ಗೆ ಹೇಳಿದ್ರೆ ಇವತ್ತು ನನ್ನ ರಾಜಕಾರಣ ಅಂತ್ಯ ಆದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡೋದನ್ನ ಯಾರು ಅಂದ್ರೆ ಪ್ರತಾಪ್ ಸಿಂಹ ಅಂತಾರೆ. ರಿಂಗ್ ರೋಡ್ ನ ಲೈಟ್ ಹಾಕ್ಸ್ದವನು ಯಾರು? ರಿಂಗ್ ರೋಡ್ ನ ನ್ಯಾಷನಲ್ ಹೈವೇ ಮಾಡಿದವನು ಪ್ರತಾಪ್ ಸಿಂಹ ಅಂತಾರೆ. ಪಾಸ್ಪೋರ್ಟ್ ಸೇವಾ ಕೇಂದ್ರ ತಂದವನು ಪ್ರತಾಪ್ ಸಿಂಹ. ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತಗೊಂಡ್ಬಂದನು ಕರ್ನಾಟಕದಲ್ಲಿ 2ನೇದು ತಗೊಂಡ್ಬಂದಿರೋ ನಾನು. ಅದಾದ ನಂತರ ನಿಮಗೆ ಏರ್ಪೋರ್ಟ್ ನ ಎಕ್ಸ್ಪಾನ್ಷನ್ ಮಾಡಿಸ್ತಿರೋನು ಯಾರು? ಪ್ರತಾಪ್ ಸಿಂಹ. ಮೈಸೂರಿಂದ ಕೊಡಗಿಗೆ 4 ಲೈನ್ ಹೈವೇ ಮಾಡಿಸ್ತಿರೋನು ಪ್ರತಾಪ್ ಸಿಂಹ. ಟೊಬ್ಯಾಕೋ ಗ್ರೋವರ್ಸ್ ಯಾರಿದ್ದಾರೆ ಅವರಿಗೆಲ್ಲರೂ ಕೂಡ ಪೆನಾಲ್ಟಿ ಮತ್ತೆ ಕಮಿಷನ್ ತೆಗ್ಸಾಕ್ಬಿಟ್ಟು ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟನು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಜಲ್ ಜೀವನ್ ಮಿಷನ್ ಅಲ್ಲಿ ಊರೂರಿಗೆ ಕುಡಿಯೋ ನೀರು ತಂದಿರೋನು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಅಮೃತ್ ಯೋಜನೆಯಲ್ಲಿ ಸಿಟಿಗೆ ನೀರು ಕುಡಿಯೋ ನೀರು ತಂದನು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತಂದಿರೋದಿರ್ಬೋದು, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿರೋಂಥದ್ದಿರ್ಬೋದು. 12 ಟ್ರೈನ್ಗಳ ಜೊತೆಗೆ 13ನೇ ಟ್ರೈನ್ ನೆನ್ನೆ ತಂದಿದ್ದೀನಿ. ಇದನ್ನ ಇಷ್ಟೆಲ್ಲ ತಂದಿರೋನು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. 2014ರಿಂದ ಹಿಂದಕ್ಕೆ 10 ವರ್ಷ ಹೋಯ್ತು ಅಂದ್ರೆ 2000 ಪ್ರಶಾಂತ್, ಸುಮಾರು ಒಂದು 30 ನಿಮಿಷ ಕಾನ್ವರ್ಸೇಷನ್ ಆಯಿತು. ಒಂದಷ್ಟು ಅಸಮಾಧಾನಗಳು ಅವರು ಮಾತಿನಲ್ಲಿ ಹೊರಗೆ ಬಂದವು. ಆಮೇಲೆ ಸ್ಥಳೀಯ ನಾಯಕರ ಬೆಂಬಲ ಸಿಕ್ಕಲಿಲ್ಲ ಅನ್ನೋ ವಿಷಯಕ್ಕೂ ಅಸಮಾಧಾನ ಮಾಡಿಕೊಂಡ್ರು. ವೇರ್ ವೆಂಟ್ ರಾಂಗ್ ಪ್ರಶಾಂತ್? ಇದೇ ಪ್ರಶ್ನೆನ ನಾನು ಪ್ರತಾಪ್ ಸಿಂಹ ಅವ್ರಿಗೆ ಕೇಳಿದಾಗ ಐ ಡೋಂಟ್ ನೋ ಅಂತ ಹೇಳಿದರು. ಎಲ್ಲಿ ತಪ್ಪಾಯಿತು? ವೇರ್ ವೆಂಟ್ ರಾಂಗ್, the answer is with party high command and ಪ್ರತಾಪ್ ಸಿಂಹ. ಅದು ಯಾವ ಕಾರಣದಿಂದ ಟಿಕೆಟ್ ತಪ್ಪಿಸಲಾಯಿತು ಅಂತಕ್ಕಂಥದ್ದನ್ನು BJPಯೂ ಕೂಡ ಬಹಿರಂಗವಾಗಿ ಹೇಳಿಲ್ಲ, ಪ್ರತಾಪ್ ಸಿಂಹ ಅವರು ಕೂಡ ಹೇಳ್ತಾ ಇಲ್ಲ. ಈಗ ಮೇಲ್ನೋಟಕ್ಕೆ ಕಾಣ್ತಕ್ಕಂಥ ಕಾರಣಗಳೇನು ಅಂತಂದರೆ, ಇಲ್ಲ ಅವರಿಗೆ ಪಾರ್ಟಿಯ ಉಳಿದ ನಾಯಕರ ಜೊತೆ ಸಂಬಂಧಗಳು ಚೆನ್ನಾಗಿರಲಿಲ್ಲ. 2023ರ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ವರುಣಕ್ಕೆ ಹೋಗಿ ಕುಳಿತರು. ಕೃಷ್ಣರಾಜ, ಚಾಮರಾಜ, ಕೊಡಗು ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡಲಿಲ್ಲ. ಬೋಪಯ್ಯ ಮತ್ತು ಅಪ್ಪಚ್ಚು ರಂಜನ್ ಚುನಾವಣೆಗಳನ್ನು ಸೋತರು. ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಸಹಾಯಕ್ಕೆ ಧಾವಿಸಲಿಲ್ಲ. ನಾಗೇಂದ್ರ ಅವರ ಜೊತೆಗೆ ಅವರ ಸಂಬಂಧಗಳು ಚೆನ್ನಾಗಿರಲಿಲ್ಲ. ಇವೆಲ್ಲ ಚರ್ಚೆಗಳು ಇವೆ. ಮತ್ತು ಪ್ರತಾಪ್ ಸಿಂಹ ಸ್ವಲ್ಪ ವೋಕಲ್ಲು ಹೌದು, ಪ್ರತಾಪ್ ಸಿಂಹ ಸ್ವಲ್ಪ ನೇರವಾಗಿ ಮಾತನಾಡ್ತಾರೆ ಅಂತಕ್ಕಂಥದ್ದು ಕೂಡ. ಆದರೆ ಅದಷ್ಟೇ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಆಯಿತಾ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಎರಡನೇದು, ನನಗನ್ಸುತ್ತೆ ದಿಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಂತ ನೋಡಿ, ಅದು ಒಂದು ಕಾರಣ ಇರ್ಬೋದೋ ಏನೋ. BJPಯವರು ಸ್ಪಷ್ಟಪಡಿಸ್ಬೇಕು. ನಾವು ಯಾವುದು ಪಾಸ್ನ ವಿಷಯ. ಯಾಕಂದರೆ
ರಮೇಶ್ ಬಿದೂರಿಗೆ ಟಿಕೆಟ್ ತಪ್ಪಿಸ್ಲಾಯಿತು, ಪ್ರಜ್ಞಾ ಠಾಕೂರ್ಗೆ ಟಿಕೆಟ್ ತಪ್ಪಿಸ್ಲಾಯಿತು, ಬ್ರಿಜ್ಭೂಷಣ್ ಶರಣ್ಗೆ ಟಿಕೆಟ್ ತಪ್ಪಿಸ್ಲಾಯಿತು. ಪಾಸ್ನ ವಿಷಯದಲ್ಲಿ ಪಾಸ್ ಕೊಟ್ಟರು ಅಂದರೆ ಅದರಲ್ಲೇನು ಪ್ರತಾಪ್ ಸಿಂಹ ಅವ್ರದ್ದು ತಪ್ಪಿರಲಿಲ್ಲ. ಆದರೆ ಬಿ ಜೆ ಪಿ ಹೈಕಮಾಂಡ್ ಏನು ಅನ್ನಿಸ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಪ್ರತಾಪ್ ಸಿಂಹ ಒಬ್ಬ ಕ್ರಿಯಾಶೀಲ ಸಂಸದರಾಗಿದ್ದರು, ಮೈಸೂರಿನಲ್ಲಿ ಆ್ಯಕ್ಟಿವ್ ಇದ್ದರು, ಆಗಾಗ ಮಾತಾಡ್ತಾಯಿದ್ರು. ಅಥವಾ ಯಡಿಯೂರಪ್ಪನವ್ರನ್ನ ವಿರೋಧ ಕಟ್ಕೊಂಡ್ರು ಅನ್ನುವ ಕಾರಣಕ್ಕೋಸ್ಕರ ಸೋಮಣ್ಣ ಅವ್ರ ಜೊತೆ ಜಾಸ್ತಿ ಸೋಮಣ್ಣ ಅವ್ರಿಗೆ ಟಿಕೆಟ್ ದೊರೆತಿದೆ. ಬರೀ ಅದೇ ಕಾರಣ ಆಗಿದ್ದರೆ ಸೋಮಣ್ಣ ಅವ್ರಿಗೂ ಟಿಕೆಟ್ ದೊರೀಬಾರ್ದಾಗಿತ್ತು. ಅಂದರೆ ಸೋಮಣ್ಣ ಅವ್ರ ಟಿಕೆಟನ್ನು ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ. ಏನು ಕಾರಣ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಬಿ ಜೆ ಪಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. 2 ಬಾರಿಯ ಸಂಸದನನ್ನು ಡ್ರಾಪ್ ಮಾಡ್ತಕ್ಕಂಥ ಒಂದು ತೀರ್ಮಾನ. ಯದುವೀರ ಒಡೆಯರ್ಗೆ ಟಿಕೆಟ್ ಕೊಡಲಾಗಿದೆ. ಈಗ ನಿನ್ನೆ ಪೋಸ್ಟಲ್ಲೂ ಕೂಡ ಪ್ರತಾಪ್ ಸಿಂಹ ಹೇಳ್ತಿದ್ರು 2 ದಿನಗಳ ನಂತರ ಕೆಲಸ ಶುರು ಮಾಡೋಣ ಅಂತ. ಅದು ಅವರು ರಾಧಾ ಮೋಹನ್ ಅಗರ್ವಾಲ್ ಅವ್ರನ್ನ ಕರೆದು ಮಾತನಾಡಿಸಿದ ನಂತರ ಪ್ಯಾಸಿಫೈ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮುಖ್ಯ ಪ್ರಶ್ನೆ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಗೆಲ್ತಾರ? ಜಾತಿಯ ಸಮೀಕರಣಗಳು ಹೀಗಾಗ್ತವೆ. ಕಾಂಗ್ರೆಸ್ ಒಬ್ಬ ಒಕ್ಕಲಿಗನನ್ನು ಕರ್ಕೊಂಡು ಬಂದಾಗ ಯದುವೀರ್ ಒಡೆಯರ್ ತಮ್ಮ ರಾಜಮನೆತನದ ವರ್ಚಸ್ಸು ಮತ್ತು ಮೋದಿ ಈ 2 ಹೆಸರಿಟ್ಕೊಂಡು ಚುನಾವಣೆಯನ್ನು ಗೆಲ್ತಾರ ಅಂತಕ್ಕಂಥದ್ದು ಪ್ರಶ್ನೆ. ಅವ್ರಿಗೆ ಯಾವುದೇ ಬ್ಯಾಗೇಜ್ ಇಲ್ಲ. ಆದರೆ ಕಾಂಗ್ರೆಸ್ ಈ ಚುನಾವಣೆಯನ್ನು ಹೇಗೆ ತಗೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಒಂದು ಚಿಕ್ಕ ಬ್ರೇಕ್ನ ನಂತರ ಹಾವೇರಿಯ ಟಿಕೆಟ್ನಿಂದಾಗಿ ಈಶ್ವರಪ್ಪ ಅವರು ಈಗ ಗರಂ ಆಗಿದ್ದಾರೆ. ಬಹಿರಂಗವಾಗಿ ಬಂದು ಜಗದೀಶ್ ಶೆಟ್ಟರು ಗರಂ ಆಗಿದ್ದಾರೆ. ಹಾವೇರಿಯಿಂದ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಮಿಸ್ ಆಗಿದೆ. ಯಡಿಯೂರಪ್ಪ ವಿರುದ್ಧ ಕೆಎಸ್ ಈಶ್ವರಪ್ಪ ಕೆಂಡ ಕಾರಿದ್ದಾರೆ. ಕಾಂತೇಶ್ಗೆ ಟಿಕೆಟ್ ಕೊಡಿಸದೆ ಬಿಎಸ್ವೈ ಮೋಸ ಮಾಡಿದ್ದಾರೆ ಅಂದಿದ್ದಾರೆ. ಕಾಂತೇಶ್ಗೆ ಹಾವೇರಿ ಟಿಕೆಟ್ ಕೊಡಿಸ್ತೀನಿ ಅಂತ ನನಗೆ ಭರವಸೆ ಕೊಟ್ಟಿದ್ರು. ಬಿಎಸ್ವೈ ಹಠ ಹಿಡಿದು ಕರಂದ್ಲಾಜೆ ಬೊಮ್ಮಾಯಿಗೆ ಟಿಕೆಟ್ ಕೊಡಿಸಿದ್ದಾರೆ. ಆದ್ರೆ ನನ್ನ ಮಗನಿಗೆ ಯಾಕೆ ಕೊಡಿಸಿಲ್ಲ ಅಂತ ಕೇಳಿದ್ದಾರೆ. ಈಶ್ವರಪ್ಪ ಆಕ್ರೋಶ ಹೇಗಿತ್ತು ಅನ್ನೋದನ್ನು ಕೇಳಿಸ್ಕೊಳ್ಳಿ. ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ, ಕಾಂತೇಶ್ ಹೋದಾಗ, ನಾನು ಖಂಡಿತ ಲೋಕಸಭಾ ಟಿಕೆಟನ್ನು ಹಾವೇರಿಯಿಂದ ಕಾಂತೇಶಿಗೆ ಕೊಡಿಸ್ತೇನೆ. ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಓಡಾಟ ಮಾಡಿ ಅವನು ಗೆಲ್ಲಿಸ್ತೇನೆ ಅನ್ನೋಂಥ ಮಾತನ್ನು ಹೇಳಿ ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಓಡಾಟ ಮಾಡಿದ್ದ. ಆ ಎಲ್ಲ ಜನರು ಕೂಡ ಅವನು ವಿಶ್ವಾಸ ಗೆಲ್ಲಿದ್ದ. ಆ ಭಾಗದ ಎಲ್ಲ ಸಾಧು ಸಂತರು ಕೂಡ, ಮಠಾಧಿಪತಿಗಳು ಕೂಡ ಆಶೀರ್ವಾದ ಮಾಡಿದರು, 100ಕ್ಕೆ 100 ನಾವು ಗೆಲ್ಲಿಸ್ಕೊಡ್ತೀವಿ ಅಂತ. ಈಗ ಯಡಿಯೂರಪ್ಪನವರು ಅವ್ರ ಮಾತು ನಂಗೆ ನಡ್ಕೊಳ್ಲಿಲ್ಲ, ಅನ್ಯಾಯ ಮಾಡಿದ್ರು. ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ತುಂಬ ಒತ್ತಡ ಬರ್ತಾ ಇದೆ. ನೀವು ನಿಂತ್ಕೊಂಡಿದ್ದೀರಿ, ನಿಂತ್ಕೋಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವ್ರ ಮಗನ ವಿರುದ್ಧ ನಿಂತ್ಕೋಬೇಕು, ನಾವು ಗೆಲ್ಲಿಸ್ಬಿಡ್ತೀವಿ ನಾವೆಲ್ಲರೂ ಕೂಡ ಅಂತ ಮಾತುಗಳು ಹೇಳ್ತಾ ಇದ್ದಾರೆ. ನಾನು ನರೇಂದ್ರ ಮೋದಿಯವರ ಅಭಿಮಾನಿ. ನಮ್ಮ ದೇಶದ ವಿಶ್ವದ ನಾಯಕ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೋದ್ರಲ್ಲಿ ನಾನು ಒಬ್ಬ. ಮೋದಿಗೆ ನೀವು ಬೆಂಬಲ ಕೊಡಿ, ಅವ್ರು ಪ್ರಧಾನಮಂತ್ರಿ ಮಾಡೋಕ್ಕೆ ನೀವು ಕೈ ಎತ್ತಿ, ಲೋಕಸಭಾ ಸದಸ್ಯರಾಗಿ, ಈ ಮಾತುಗಳು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇನ್ನೂ ಇಂಡಿಪೆಂಡೆಂಟ್ ನಿಲ್ಲಬೇಕು ಬೇಡೋ. ಅವ್ರ ಜೊತೆಗೆ ಒಂದು ಸಭೆ ಮಾಡ್ತಾಯಿದ್ದೀನಿ. ನಾಡಿದ್ದು 15ನೇ ತಾರೀಕು ಶುಕ್ರವಾರ ಸಂಜೆ 5 ಗಂಟೆಗೆ ಶಿವಮೊಗ್ಗದ ಬಣಜಾರ್ ಭವನದಲ್ಲಿ, ಬಾಲರಾಜರ ರಸ್ತೆ ಬಣಜಾರ್ ಭವನದಲ್ಲಿ ಒಂದು ಸಭೆ ಮಾಡ್ತಿದ್ದೇನೆ. ಎಲ್ಲ ಸಮಾಜದ ಪ್ರಮುಖರು, ಎಲ್ಲ ಹಿರಿಯರು, ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಅವತ್ತು ಆ ಸಭೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಅವರೆಲ್ಲರ ಸಲಹೆ ಏನು ಕೊಡ್ತಾರೆ, ಆ ಸಲಹೆ ಮೇಲೆ ನಾನು ಮುಂದಿನ ತೀರ್ಮಾನವನ್ನು ನಾನು ತಗೋತೀನಿ. ಹಾವೇರಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಶಾಂತ್, ಈಶ್ವರಪ್ಪ ಅವರು ಟಿಕೆಟ್ ಅನೌನ್ಸ್ ಆಗ್ತಿದ್ದ ಹಾಗೆ ತಮ್ಮ ಆಕ್ರೋಶ ಹೊರಹಾಕಿದ್ರು. ಅದನ್ನು ನಾವು ಬ್ರೇಕಿಗೆ ಮುಂಚೆ ಅಷ್ಟೇ ನೋಡಿದ್ವಿ. ಆ್ಯಂಡ್ ಶೆಟ್ಟರ್ ಅವರಿಗೆ ಸಿಗೋ ಚಾನ್ಸಸ್ ಇದೆ ಅಂತಲೂ ಹೇಳಲಾಗ್ತಾ ಇತ್ತು. ಶೆಟ್ಟರ್ ಅವರಿಗೂ ಸಿಕ್ಕಿಲ್ಲ, ಬೊಮ್ಮಾಯಿ ಅವರಿಗೆ ಸಿಕ್ಕಿದೆ. ನೋಡಿ, ಹಾವೇರಿ ಕ್ಷೇತ್ರದಲ್ಲಿ 3 ಜನರು ಇದ್ದರು. ಅಂದರೆ ಈಶ್ವರಪ್ಪನವರ ಪುತ್ರ ಬೊಮ್ಮಾಯಿ ಶೆಟ್ಟರ್. ಬೊಮ್ಮಾಯಿ ಅವರಿಗೆ ಫೈನಲ್ ಆಗಿದೆ. ಮುಖ್ಯವಾಗಿ ನನಗನ್ಸುತ್ತೆ ನೋಡಿ, ಈಶ್ವರಪ್ಪನವರು ಭಾಳ ಬೇಸರಗೊಂಡಿದ್ದಾರೆ. ನಾನು ಶಿವಮೊಗ್ಗದಲ್ಲಿ ಪಕ್ಷೇತರ ಹಾಕ್ತೀನಿ ಅಂತಕ್ಕಂಥದ್ದು ಅವರ ಮಾತಿನ ಇಂಗಿತ. ನಾಳೆ ಅವರು ಬೆಂಬಲಿಗರ ಸಭೆಯನ್ನು ಕೂಡ ಕರೆದಿದ್ದಾರೆ. ಎಷ್ಟು ದೂರದವರೆಗೆ ಈಶ್ವರಪ್ಪನವ್ರು ಹೋಗ್ತಾರೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಇಲ್ಲಿ ಪ್ರಶ್ನೆ ಬರುತ್ತೆ, ನಾವು ಮೋದಿ ಭಕ್ತರು, ಮೋದಿ ಸಮರ್ಥಕರು, ಮೋದಿ ಪ್ರಧಾನಿ ಆಗಬೇಕು ಅಂತ ಬಯಸೋರು ಅಂತಕ್ಕಂಥದ್ದು. ಅದನ್ನು ಹೇಳಿದ ಕ್ಷಣ ಆಗಿದ್ರೆ ಲೋಕಸಭೆಯಲ್ಲಿ ನೀವು ಬಂಡಾಯವಾಗಿ ಸ್ಪರ್ಧಿಸಿದ್ರೆ ಓಟ್ ಹಾಕೋರು ಅವರು ಕೂಡ ಮೋದಿಯನ್ನು ಇಷ್ಟಪಡೋರು ಇರ್ತಾರೆ. ಅವ್ರು ಯಾಕೆ ನಿಮ್ಗೆ ಓಟ್ ಹಾಕ್ತಾರೆ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ ಇಲ್ಲಿ. ಅದು ಮುಂದಿನ ದಿನಗಳಲ್ಲಿ ಈಶ್ವರಪ್ಪನವ್ರನ್ನ ಹೈಕಮಾಂಡ್ ಅಥವಾ ನಾಯಕರು ಏನು ಹೇಳಿ ಮನವೊಲಿಸ್ತಾರೆ, ಏನಾದರೂ ಕೊಡ್ತಾರಾ?
MLC ಮಾಡ್ತಾರಾ, ಮುಂದಿನ ದಿನಗಳಲ್ಲಿ ಏನಾದರೂ ಅವ್ರಿಗೊಂದು ಅಕಾಮಿಡೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದರೆ ನನಗನ್ಸುತ್ತೆ ಭಾವನಾ, ಪಾಲಿಟಿಕಲಿ ಪ್ಯೂರ್ ಪೊಲಿಟಿಕ್ಸ್ ಸ್ಪೀಕಿಂಗ್, ಈ BJPಯ ಹಿಂದುತ್ವದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಟ್ಟಾಳುಗಳಿರ್ತಾರಲ್ಲ, ಇವರು ಬಂಡಾಯವಾಗಿ ಸ್ಪರ್ಧಿಸಿದ್ರೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಡೌಟ್ಗಳಿವೆ. ಯಾಕಂದರೆ ಇವರು ಹಿಂಬಾಲಕರೆಲ್ಲರೂ ಮೋದಿ ಸಮರ್ಥಕರು. ಈಗ ಅವರು ಮೋದಿ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಗೆ ಓಟ್ ಹಾಕಿ ಯಾಕೆ ಆ ಓಟನ್ನು ಹಾಳು ಮಾಡ್ಕೊಳ್ತಾರೆ? ಅದು ಕೂಡ ಒಂದು ಲೋಕಸಭಾ ವಿಧಾನಸಭಾ ಇಸ್ ಡಿಫ್ರೆಂಟ್. ವಿಧಾನಸಭೆ ಬೇರೆ ಇರುತ್ತೆ, ಲೋಕಸಭೆ ಪ್ರಶ್ನೆ ಬಂದಾಗ ಮೋದಿ ಅಂತಕ್ಕಂಥದ್ದು ಬರುತ್ತೆ. BJPಯ 90% ಮತದಾರರು ಇವತ್ತು BJP ಓಟ್ ಹಾಕ್ತಕ್ಕಂಥದ್ದು ಮೋದಿ ಕಾರಣದಿಂದ ಲೋಕಸಭಾ ಚುನಾವಣೆ. ಹೀಗಾಗಿ ಆ ಬಂಡಾಯ ಎಷ್ಟು ಹೋಲ್ಡ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಶಂಕೆ ಇವೆ. ಜಗದೀಶ್ ಶೆಟ್ಟರ್ ಅವರು ನನಗೆ ಇವತ್ತು ನಿನ್ನೆ ರಾತ್ರಿಯಿಂದ ಅನ್ನಿಸ್ತಾ ಇರ್ತಕ್ಕಂಥದ್ದು, ಏನು ಕಾರಣದಿಂದ ಜಗದೀಶ್ ಶೆಟ್ಟರ್ ವಾಪಸ್ ಬಂದರು? ಯಾಕೆ ಹೋದರು ಅದು ಬೇರೆ ಪ್ರಶ್ನೆ. ಯಾಕೆ ಬಂದರು? ಅವ್ರಿಗೇನು ಸಿಕ್ತು? ಧಾರವಾಡಕ್ಕೆ ಟಿಕೆಟ್ ಕೇಳಿದ್ರು, ಧಾರವಾಡಕ್ಕೆ ಕನ್ಸಿಡರ್ ಆಗಲಿಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಫಸ್ಟ್ ಲಿಸ್ಟ್ನಲ್ಲಿ ಹೆಸರು ಅನೌನ್ಸ್ ಆಗಲಿಲ್ಲ. ಯಾಕಾಗಿ ಬಂದರು ಅವರು? ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಹೆಸರು ಫೈನಲ್ ಆಯಿತು. ಯಾಕಂದರೆ ಶೆಟ್ಟರಿಗೂ ಮತ್ತು ಹಾವೇರಿಗೆ ಯಾವುದೇ ಸಂಬಂಧ. ಈಗ ನಾಳೆ ಬೆಳಗಾವಕ್ಕೆ ನಿಲ್ಲೋದಾದರೆ ಕೊಡ್ತೀವಿ ಅಂತಕ್ಕಂಥದ್ದನ್ನು BJP ಹೇಳ್ತಿದೆ. ಅವ್ರು ಹೇಗೆ ಬೆಳಗಾವಕ್ಕೆ ಹೋಗ್ತಾರೆ? ಶೆಟ್ರದ್ದು ಒಂದು ಕ್ಯೂರಿಯಸ್ ಆಗಿರ್ತಕ್ಕಂಥ ಒಂದು ಘಟನಾವಳಿಗಳು ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಶೆಟ್ಟರಿಗೆ ಏನು ಕೊಡುತ್ತೆ ಹೈಕಮಾಂಡ್ ಅನ್ನೋದು ಸದ್ಯದ ಕುತೂಹಲ. ಇದೇ ವಿಷಯದೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.